ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ತಾವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ದಿನನಿತ್ಯದ ದಿನಚರಿ ಅನ್ನಂಗೆ ಪ್ರತಿ ಮನೆಯಲ್ಲೂ ನಾವು ಏನು ಡೈಲಿ ರೂಟೀನ್ ಮಾಡ್ತೀವಿ ಅದಂತೂ ಇದ್ದೇ ಇರುತ್ತೆ, ಬದಲಂತೂ ಆಗೋದಿಲ್ಲ. ಏನಂದರೆ ಏನಾದರೂ ಈ ಪೂಜೆ ಗೀಜೆ ಏನಾದರೂ ಇದೆ ಅಥವಾ ಯಾವುದಾದ್ರೂ ವಿಶೇಷ ದಿನ ಇದೆ ಅಂದಾಗ ಮಾತ್ರ ಕೆಲವೊಂದಷ್ಟು ಕೆಲಸಗಳು ಮಾತ್ರ ಬದಲಾಗುತ್ತೆ, ಅಷ್ಟೇ ಎಲ್ಲ. ಇನ್ನು ಡೈಲಿ ಇದು ಮಾಡ್ದಂಗೆ ಒಂದು ಗ್ಲಾಸು ನೀರು, ಅದರ ಜೊತೆಗೆ ಕಾಫಿ, ಟೀ, ಟಿಫನ್ ಇದಂತೂ ತಪ್ಪೋದಿಲ್ಲ, ಎಲ್ಲರ ಮನೆಯಲ್ಲೂ ನಡೆಯುತ್ತೆ. ಇನ್ನು ಬೆಳಗ್ಗೆ ಹೊತ್ತಂತೆಲ್ಲ ದೊಡ್ಡ ತಲೆನೋವು ಏನಂದರೆ ಏನು ತಿಂಡಿ ಮಾಡೋದು ಅಂತ. ಯಾಕಂದ್ರೆ ನಮಗಿಷ್ಟ ಆಗೋ ತಿಂಡಿ ಮಕ್ಳಿಗಿಷ್ಟ ಆಗಲ್ಲ, ಮಕ್ಳಿಗಿಷ್ಟ ಆಗೋ ತಿಂಡಿ ನಮಗಿಷ್ಟ ಆಗಲ್ಲ. ಆ ರೀತಿ ನನ್ನ ಮಗನಿಗೆ ಆ ತಿಂಡಿ ಈ ತಿಂಡಿ ಕೇಳಿ ಕೇಳಿ ಸಾಕಾಯಿತು. ಫೈನಲಿ ಅವನು ಸರಿ ಎಗ್ ಫ್ರೈಡ್ ರೈಸ್ ಮಾಡಿಕೊಡು ಮಮ್ಮಿ ಅಂದ. ಸರಿ ಅಂತ ಇದು ಹೇಗಿದ್ರು ಬೇಗನೆ ಆಗಿಬಿಡುತ್ತೆ. ರೈಸ್ ಅವ್ನು ಮಾಡಿಟ್ಕೊಂಬಿಟ್ರೆ ಇದಕ್ಕೊಂದಷ್ಟು ಮೊಟ್ಟೆಗೆ ಪುಡಿಯೆಲ್ಲ ಉದುರಿಸ್ಬಿಟ್ರೆ ಸಾಕು, 5 ನಿಮಿಷದಲ್ಲೇ ಆಗಿಬಿಡುತ್ತೆ. ಸರಿ ಅಂತ ಇದನ್ನೇ ಮಗನಿಗೂ ಹಾಗೂ ನನ್ನ ಹಸ್ಬೆಂಡ್ಗೆ ಇಬ್ರಿಗೂ ಅಷ್ಟೇ ಇದನ್ನೇ ಮಾಡಿಟ್ಬಿಟ್ಟಿದ್ದೆ. ಇನ್ನು ನೆಕ್ಸ್ಟು ನನಗೆ ಪಾಪುಗೆ ಅಂತ ಓಟ್ಸ್ ಮಾಡ್ಕೊಂಡಿದ್ದೆ. ನಮ್ಮ ಪಾಪುಗಂತೂ ಓಟ್ಸು ತುಂಬ ಇಷ್ಟ ಆಗುತ್ತೆ, ಏನಂತ ಗೊತ್ತಿಲ್ಲ ಅವಳಿಗೆ. 7 ಮಂತ್ಸ್ ಬೇಬಿಯಿಂದನೂ ಅಷ್ಟೇ ಅವಳು ಬೇರೆ ಸರಿಗಳನ್ನೆಲ್ಲ ಮಾಡಿಕೊಟ್ರೆ ತಿಂತಾ ಇರಲಿಲ್ಲ. ಆದರೆ ಓಟ್ಸಿಂದ ಯಾವುದಾದ್ರೂ ಈ ಕ್ಯಾರೆಟು, ಬೀಟ್ರೋಟು ಆ ಥರದ್ದೆಲ್ಲ ಮಿಕ್ಸ್ ಮಾಡಿ ಓಟ್ಸ್ ಸರಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾಯಿದ್ಲು. ಅದು ಈಗಲೂ ಕೂಡ ಕಂಟಿನ್ಯೂ ಆಗಿಬಿಟ್ಟಿದೆ. ಅದೊಂದು ನನಗೆ ಖುಷಿ, ಅಟ್ಲೀಸ್ಟು ಇದನ್ನಾದರೂ ಇಷ್ಟಪಟ್ಟು ತಿಂತಾಳಲ್ಲ ಅಂತ. ಹಾಗಾಗಿ ನನಗೆ ಪಾಪುಗೆ ಅಂತಲೇ ಮಾಡಿಟ್ಕೊಂಡಿದ್ದೆ. ಇದನ್ನು ನಾನು ತಿನ್ನಿಸೋದೇ ಬೇಡ, ಅವಳಿಗೆ ಒಂದು ಬೌಲಲ್ಲಿ ಹಾಕ್ಕೊಟ್ರೆ ಸಾಕು, ತಣ್ಣ ಮಾಡಿಬಿಟ್ಟು ಎತ್ಕೊಂಡು ಆರಾಮಾಗಿ ತಿನ್ನುತ್ತೆ ಪಾಪು. ಕೆಲವ್ರಿಗಂತೂ ಓಟ್ಸ್ ಇಷ್ಟ ಆಗಲ್ಲ, ಕೆಲವ್ರು ಏನು ಸಪ್ಪೆ ಸಪ್ಪೆ ಹಾಗೆ ಹೀಗೆ ಅಂತಾರೆ. ಎಕ್ಸ್ಪೆಷಲಿ ನನ್ನ ಹಸ್ಬೆಂಡ್ ಕೂಡ, ಅವ್ರಿಗೂ ಅಷ್ಟೇ ಓಟ್ಸ್ ಎಲ್ಲ ಇಷ್ಟನೇ ಆಗಲ್ಲ. ಮಗನೂ ಅಷ್ಟೇ, ಅವನು ಲೈಕ್ ಮಾಡೋದೇ ಇಲ್ಲ ಅದನ್ನು. ನಾನು ಪಾಪು ಮಾತ್ರನೇ ಇದನ್ನು ತಿನ್ನೋದು. ಇನ್ನು ಎಲ್ಲ ಕೆಲಸಗಳೆಲ್ಲ ಮುಗೀತು. ಇವತ್ತು ಹೇಗಿದ್ರು ಅಮಾವಾಸ್ಯೆ ಎಲ್ಲ, ಪೂಜೆ ಮಾಡೋಣ ಅಂತ ಎಲ್ಲ ನೆನ್ನೆನೇ ಹೂವು ಎಲ್ಲ ತೊಗೊಬಂದಿದ್ವಿ. ಹೂವು ನೋಡಿದ್ರೇನೋ ಒಂಥರ ಎಷ್ಟು ಕಲರ್ಫುಲ್ಲಾಗಿರುತ್ತೆ. ಸುಮಾರು ಕಲರ್ಸ್ ಬಂದ್ಬಿಟ್ಟಿದೆ ಇವಾಗಂತೂ, ಅದು ಏನೇನೋ ಕಲ್ಲರ್ಗಳು. ಆ ಪಿಂಕಲ್ಲೇ 3-4 ಥರದ್ದು ಎಷ್ಟು ಥರ ಕಲ್ಲರ್ ಹೂವುಗಳು ಬಂದ್ಬಿಟ್ಟಿದ್ದಾವೋ ಏನೋ ಗೊತ್ತಿಲ್ಲ. ನೆನ್ನೆ ಸುಮಾರು ಸೇವಂತಿಗೆ ಹೂವುಗಳಿದ್ವು. ನಾನು ಎಲ್ಲ ಮಿಕ್ಸ್ ಆಗಿ ಸ್ವಲ್ಪ ಇನ್ನೇನೋ ಯೆಲ್ಲೋ ವೈಟು ಮತ್ತು ಅದ್ರ ಜೊತೆಗೆ ಸ್ವಲ್ಪ ರೋಸ್ ತೊಗೊಬಂದಿದ್ದೆ ಪೂಜೆ ಮಾಡೋಣ ಅಂತ. ಅಮಾವಾಸ್ಯೆ ದಿನ ಪೂಜೆ ಅಂತೂ ವಿಶೇಷನೇ ಅಲ್ಲ, ಯಾಕಂದರೆ ಏನಾದರೂ ನೆಗೆಟಿವ್ ಥಾಟ್ಸು ಏನೇ ಆಗಲಿ ಅದನ್ನು ದೂರ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಪೂಜೆ ಮಾಡ್ತೀವಿ. ಏನಂದರೆ ಒಂದು ಪಾಸಿಟಿವ್ನೆಸ್ ಅಲ್ವಾ, ಅದನ್ನು ವೆಲ್ಕಮ್ ಮಾಡ್ಕೋಬೇಕನ್ನೋ ಉದ್ದೇಶದಿಂದನೇ ನಾವು ಈ ಪೂಜೆ ಮಾಡೋದು. ತುಂಬಾ ಒಳ್ಳೆಯದು. ಅಂದರೆ ಫ್ಯಾಮಿಲಿಗಾಗಲಿ ನಮಗಾಗಲಿ ಹೆಲ್ತ್ ಇಂಪ್ರೂವ್ಮೆಂಟ್ ಚೆನ್ನಾಗಾಗುತ್ತೆ, ಜೊತೆಯಲ್ಲಿ ಒಂದಷ್ಟು ಹ್ಯಾಪಿನೆಸ್ ಇರುತ್ತೆ. ಅದರ ಜೊತೆಗೆ ಒಂಥರ ಪೀಸ್ಫುಲ್ಲು, ಈ ಶಾಂತವಾಗಿರ್ಬೋದು ಅನ್ನೋ ಉದ್ದೇಶದಿಂದ ಈ ಅಮಾವಾಸ್ಯೆ ಪೂಜೆ ಮಾಡ್ತೀವಿ. ಸುಮಾರು ಜನ ಇದರಲ್ಲಿ ಯಾವ ಥರ ಮಾಡ್ತಾರೆ ಅಂದರೆ, ಕೆಲವರು ಉಪ್ಪಿನ ದೀಪ ಎಲ್ಲ ಹಚ್ಚೋದು, ಅಥವಾ ಉಪ್ಪನ್ನ 4 ಬಟ್ಲಲ್ಲಿ ಇಟ್ಕೊಂಡು ಮೂಲೆಗಳಲ್ಲೆಲ್ಲ ಇಟ್ಟು ಪೂಜೆ ಮಾಡೋದು, ಅಥವಾ ನಿಂಬೆಹಣ್ಣು ಇರುತ್ತಲ್ವ ಅದಕ್ಕೂ ಅಷ್ಟೇ ಒಂದು ಅರಿಶಿನ ಮತ್ತು ಒಂದಕ್ಕೆ ಕುಂಕುಮ ಎಲ್ಲ ಇಟ್ಟು ಬಾಗಿಲಲ್ಲಿಟ್ಟು ಪೂಜೆ ಮಾಡ್ತಾರೆ. ನಾನು ಆ ರೀತಿ ಫಸ್ಟ್ ಮಾಡ್ತಾಯಿದ್ದೆ. ಬಟ್ ಈಗ ಬಾಗ್ಲ ಹತ್ರ ಎಲ್ಲ ಹಾಕಿದ್ರೆ ಪಾಪು ಏನು ಮಾಡ್ತಾಳೆ, ಒಂದು 2 ಟೈಮ್ಸ್ ತಗೋತಾ ಇದ್ಲು. ಹಾಗಾಗಿ ಸ್ವಲ್ಪ ಭಯಕ್ಕೆ ನಾನೇನು ಮಾಡ್ತೀನಿ, ಆ ಥರ ಎಲ್ಲ ಮಾಡೋದಿಲ್ಲ. ಏನು ಮಾಡ್ತೀನಿ ಅಂದರೆ, ಈ ಥರ ಒಂದು ಚಿಕ್ಕ ಬೌಲಲ್ಲಿ ಮಣ್ಣಿಂದು ಕುಡಿಕೆ ಇದೆಯಲ್ಲ, ಇದರಲ್ಲೇ ಅದಕ್ಕೇ ನಾನು ಒಂದು 3 ಲವಂಗ ಮತ್ತು ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ, ಅದರ ಜೊತೆಗೆ ಒಂದು ಪಲಾವ್ ಎಲೆ ಹಾಕ್ಬಿಟ್ಟು ಅದ್ರದ್ದು ಪೂಜೆ ಮಾಡ್ತೀನಿ. ಈ ಪೂಜೆ ಮಂಗಳವಾರ ಮಾಡಿದ್ರೂ ತುಂಬ ಒಳ್ಳೆಯದು, ಯಾಕಂದರೆ ಪಲಾವ್ ಎಲೆನ ಬರ್ನ್ ಮಾಡೋದ್ರಿಂದ ಒಂದು ಒಳ್ಳೆ ಬೆನಿಫಿಟ್ ಇದೆ ಅದು. ಇನ್ನು ಕೆಲವೊಂದು ಲಾ ಆಫ್ ಅಟ್ರಾಕ್ಷನಲ್ಲಿ ಮ್ಯಾನಿಫೆಸ್ಟೇಷನ್ಗೂ ಅಷ್ಟೇ ಅದನ್ನು ಯೂಸ್ ಮಾಡ್ತಾರೆ, ಒಳ್ಳೆ ಬೆನಿಫಿಟ್ ಕೊಡುತ್ತೆ ಅದರಿಂದ. ಹಾಗಾಗಿ ನಾನು ಇದನ್ನು ಪೂಜೆ ಮಾಡೋ ಟೈಮಲ್ಲಂತೂ ಕಂಪಲ್ಸರಿ ಬರ್ನ್ ಮಾಡ್ತೀನಿ. ಇನ್ನು ಇದು ಅಷ್ಟೇ, ಫ್ಲವರ್ದು ಬೌಲು. ಈಗಿನ ಮನೆಗಳಲ್ಲಂತೂ ಎಲ್ಲರೂ ಇದನ್ನು ಇಟ್ಟಿರ್ತಾರೆ ಕಂಪಲ್ಸರಿ. ಏನೋ ಒಂಥರ ನೋಡಿದ ತಕ್ಷಣ ಇದೊಂಥರ ಹ್ಯಾಪಿನೆಸ್ಸು, ಒಂಥರ ತೃಪ್ತಿ ಅನ್ಸುತ್ತೆ ಅದನ್ನು ನೋಡಿದ ತಕ್ಷಣ. ಆ ಫ್ಲವರೆಲ್ಲ ನೀರು ಜೊತೆ ಎಲ್ಲ ಹಾಕಿರ್ತೀವಲ್ಲ, ಒಂಥರ ಫ್ರೆಶ್ನೆಸ್ ಅದು. ಹಾಗಾಗಿ ಬಟ್ ನಾನು ಇದನ್ನು ಮೇಲಿಡೋಕ್ಕೆ ಹೋಗಲ್ಲ, ಟಿಫೈಲ್ ಮೇಲಿಟ್ಟರೆ ಚೆನ್ನಾಗೇ ಕಾಣಿಸುತ್ತೆ. ಬಟ್ ಪಾಪ ಹೊಡೆದಾಕ್ತಾಳೆ ಅನ್ನೋದಕ್ಕೋಸ್ಕರ ನಾನು ದೇವ್ರ ಮಲ್ಲೆ ಇಟ್ಬಿಟ್ಟು ಜೋಡಿಸಿರ್ತೀನಿ ಅಷ್ಟೇ. ಇನ್ನು ಪೂಜೆಗೆಲ್ಲ ಅಷ್ಟೇ ಎಲ್ಲ ರೆಡಿ ಮಾಡ್ಕೊಂಡು ಆಯಿತು, ಹೂವು ಎಲ್ಲ ಮುಡಿಸಿ ಇನ್ನೇನು ಪೂಜೆ ಮಾಡ್ತಾಯಿದ್ದೀನಿ. ಮಗಳು ಕೂಡ ಹೇಗೋ ಇವತ್ತು ಸುಮಾರು ಹೊತ್ತು ಮಲಗಿದ್ಲು, ಏನು ಆಶ್ಚರ್ಯನೋ ಗೊತ್ತಿಲ್ಲ. ಇವತ್ತು ಒಂದು 2 ಅವರ್ಸ್ ಮಲ್ಕೊಂಡಿದ್ಲು, ಎದ್ದೇ ಇರಲಿಲ್ಲ. ಹಾಗಾಗಿ ಸರಿ ಬಿಡು, ಇನ್ನು ಪಾಪು ಇನ್ನು ಎದ್ದರೆ ದೀಪ ಎಲ್ಲ ಎಳೆಯೋದು ಮಾಡೋದೆಲ್ಲ ಮಾಡ್ತಾಳೆ ಅಂದ್ಬಿಟ್ಟು ನಾನೇ ನೀಟಾಗೆಲ್ಲ ಜೋಡಿಸಿ
ಆರಾಮಾಗಿ ಪೂಜೆ ಮಾಡ್ತಾಯಿದ್ದೀನಿ. ಪೂಜೆ ಮಾಡ್ಬೇಕಾದ್ರೆ ಏನಂದರೆ ಸ್ವಲ್ಪ ಪೀಸ್ಫುಲ್ ಇರಬೇಕು. ಈ ಹರಿಭರಣನೆಲ್ಲ ಪೂಜೆ ಮಾಡೋಕ್ಕೆ ಹೋಗ್ಬಿಟ್ರೆ ಆಗೋದೇ ಇಲ್ಲ. ನೆಮ್ಮದಿಯಾಗಿ ಕೂತ್ಕೊಂಡು ಒಂದು 10 ನಿಮಿಷ ಆದರೂ ಪರವಾಗಿಲ್ಲ, ಸ್ವಲ್ಪ ನೆಮ್ಮದಿಯಾಗಿ ಪೂಜೆ ಮಾಡೋದ್ರಿಂದ ಒಂಥರ ನಮಗೂ ಸಮಾಧಾನ ಅನಿಸುತ್ತೆ. ಇದರ ಜೊತೆಗೆ ತುಳಸಿ ಕಟ್ಟೆಗೂ ಹಾಗೆಯೇ ನೆಕ್ಸ್ಟ್ ನಮ್ಮನೆ ಬಾಗಿಲಿಗೆ ಅರಿಶಿನ ಹಚ್ಚೋಣ ಅಂದರೆ ಏನು ಮಾಡಿಬಿಟ್ಟಿದ್ದಾರೆ, ಅದಕ್ಕೆಲ್ಲ ಪೇಂಟಿಂಗ್ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಎಷ್ಟು ಅರಿಶಿನ ಹಚ್ಚಿದ್ರೂ ಬಾಗಿಲಿಗಷ್ಟು ಕಾಣಿಸೋದೇ ಇಲ್ಲ. ಹಾಗಾಗಿ ನಾನು ಜಾಸ್ತಿ ವಸ್ತುಗಳಿಗೆಲ್ಲ ಜಾಸ್ತಿ ಅರಿಶಿನ ಕುಂಕುಮ ಎಲ್ಲ ಇಡೋಕ್ಕೆ ಹೋಗಲ್ಲ. ಸ್ವಲ್ಪ ಹಚ್ಬಿಟ್ಟು ಹೂವು ಇಟ್ಟು ಪೂಜೆ ಮಾಡ್ತೀನಿ ಅಷ್ಟೇ. ತುಳಸಿ ಕಟ್ಟೆನೂ ಅಷ್ಟೇ, ಯಾಕೋ ತುಳಸಿ ಚೆನ್ನಾಗಿತ್ತು, ಇದಕ್ಕಿದಂಗೆ ಸ್ವಲ್ಪ ಯಾಕೋ ಎಲೆ ಎಲ್ಲ ಒಣಗಿ ಉದುರಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಆದರೂ ಪರವಾಗಿಲ್ಲ, ಅಕ್ಕಪಕ್ಕದಲ್ಲೆಲ್ಲ ಸ್ವಲ್ಪ ಚಿಗುರು ಇವಾಗ ಬೆಳೀತಾ ಇದೆ. ಹಳೇದಾಗಿದೆ ಇದು, ಆಲ್ಮೋಸ್ಟ್ ತಗೊಂಡು ಒಂದು 2-3 ವರ್ಷನೇ ಆಯಿತು. ಚಿಕ್ಕದಿತ್ತು, ಬಟ್ ಈಗ ಮನೆಗೆ ಬಂದಮೇಲೆ ಚೆನ್ನಾಗಿ ಬೆಳೀತಾ ಬಂತು. ಈಗ ಏನಂತಲೇ ಗೊತ್ತಿಲ್ಲ, ಇದಕ್ಕಿದಂಗೆ ಎಲ್ಲ ಒಣಗಿಬಿಟ್ಟು ಎಲೆಗಳೆಲ್ಲ ಉದುರಿ ಚಿಗುರು ಈಗ ಬೆಳೀತಾ ಇದೆ. ಮೇ ಬಿ ಹೊಸ್ದಾಗಿ ಮತ್ತೆ ಬರುತ್ತೆ ಅಂತ ಕಾಣಿಸುತ್ತೆ. ಹಾಗಾಗಿ ಪೂಜೆ ಕೂಡ ಎಲ್ಲ ಆಯಿತು. ಇನ್ನು ಏನು ಸಾಂಬ್ರಾಣಿ ಎಲ್ಲ ಅದರಲ್ಲಿ ಇಟ್ಟಿದ್ವಲ್ಲ, ಪಲಾವ್ ಎಲೆ ಅದೆಲ್ಲ ಇಟ್ಟು ನಾವು ಪೂಜೆ ಮಾಡಿದ್ವಲ್ಲ, ಅದು ಅಷ್ಟೇ ಮನೆ ಮೂಲೆಗಳಲ್ಲೂ ಅಷ್ಟೇ ಎಲ್ಲ ಕಡೆನೂ ಅದನ್ನು ವಾರಕ್ಕೊಂದು 2 ಸಲ ಆದರೂ ಪರವಾಗಿಲ್ಲ, ಅದು ಸ್ಮೆಲ್ಲು ಮನೆ ಸುತ್ತ ಎಲ್ಲ ಹಾಕಿದ್ರೆ ತುಂಬ ಒಂದು ಒಳ್ಳೆ ಬೆನಿಫಿಟ್ ಅನ್ನೋ ಉದ್ದೇಶದಿಂದ ಅಮಾವಾಸ್ಯೆ ಆಗಲಿ ಅಥವಾ ಎವ್ರಿ ಟ್ಯೂಸ್ಡೇ ಆಗಲಿ ಆ ಥರ ಪೂಜೆ ಮಾಡೋದ್ರಿಂದ ಒಂದು ಒಳ್ಳೆ ರೀತಿ ಪ್ರಯೋಜನ ಇದೆ. ಹಾಗಾಗಿ ಅದನ್ನು ನಾನು ಪ್ರತಿ ಸಲ ಮಾಡ್ತಾಯಿರ್ತೀನಿ. ಈ ನೆಕ್ಸ್ಟು ಮಾರ್ನಿಂಗ್ ಆಲ್ರೆಡಿ ಮನೆ ಕ್ಲೀನ್ ಮಾಡಿದ್ದೆ, ಆದರೂ ಮಕ್ಕಳು ಸ್ವಲ್ಪ ಹರಬಿಟ್ಟಿದ್ರು. ಮಗಳು ಅದಕ್ಕೆಲ್ಲ ನೀರೆಲ್ಲ ಚೆಲ್ಲಿ ಇದು ಮಾಡಿದ್ಲು. ಮತ್ತು ಮ್ಯಾಟೆಲ್ಲ ಮತ್ತು ಸೋಫಾ ಕವರೆಲ್ಲ ಮತ್ತೆ ಎಲ್ಲ ಕೊಡ್ವಿ ನೀಟಾಗೆಲ್ಲ ಹಾಸಿಟ್ಟೆ. ಇನ್ನು ನೋಡಿ ನನ್ನ ಮಗಳು ಇಷ್ಟಪಟ್ಟು ಟಾಯ್ ಹೇಗೆ ಕೂತ್ಕೊಂಡಿದೆ ಅಂತ. ಇದು ಬಂದಾಗಲಿಂದ ಅದನ್ನು ಬಿಟ್ಟೇ ಇರೋದಿಲ್ಲ, ಯಾವಾಗಲೂ ಜೊತೆಲಿ ಕೂರಿಸ್ಕೊಳ್ಳೋದು ಮಲಗಿಸ್ಕೊಳ್ಳೋದು. ನೆನ್ನೆಯಿಂದ ಅದೇ ಆಗಿಬಿಟ್ಟಿದೆ ಅವಳಿಗೆ. ಇನ್ನು ಅವ್ರ ಅಣ್ಣಂಗೆ ಕಲರ್ ಪೆನ್ಸಿಲೆಲ್ಲ ತಗೊಬಂದಿದ್ವಲ್ಲ, ನೋಡಿ ಎಲ್ಲ ಫುಲ್ ಮಿಕ್ಸಪ್ ಮಾಡಿ ಇಟ್ಬಿಟ್ಟಿದ್ದಾಳೆ. ಒಂದಷ್ಟು ಎಲ್ಲ ಮುರಿದು ಮೂಲೆಗಳಲ್ಲಿ ಎಸ್ತಿಟ್ಟಿದ್ಲು. ಇನ್ನು ಮಗ ನೋಡಿದ್ರೆ ಬಂದು ಗಲಾಟೆ ಮಾಡಿಬಿಡ್ತಾನೆ ಅಂತ ಎಲ್ಲ ನೀಟಾಗಿ ನಾನು ಜೋಡಿಸ್ತಾ ಇದ್ದೀನಿ. ಇದು ಜೋಡಿಸ್ತಾ ಇದಕ್ಕಿದ್ದಂಗೆ ನಮ್ಮದೆಲ್ಲ ಹಳೆ ನೆನಪು, ಅಂದರೆ ಈ ಬಾಲ್ಯ ಟೈಮಲ್ಲೆಲ್ಲ ಈ 19 ಕಿಡ್ಸ್ಗಳೆಲ್ಲ ಗೊತ್ತಿರುತ್ತೆ ಎಲ್ರಿಗೂ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ಕೊಬಂದಿದ್ವಿ ಅಂತ. ಆವಾಗ ನಾವು ಎಂಜಾಯ್ ಮಾಡ್ದಂಗೆ ಈಗಿನ ಮಕ್ಕಳಂತೂ ಸಾಧ್ಯನೇ ಇಲ್ಲ. ಯಾಕಂದರೆ ಜಾಸ್ತಿ ಟಿವಿ, ಗೇಮ್ಸು, ಮೊಬೈಲು ಇದರಲ್ಲೇ ಕಾಲ ಕಳೀತಾರೆ. ಬಟ್ ನಮ್ಮಿದ್ರಲ್ಲೆಲ್ಲ ಮೊಬೈಲ್ಗೆ ಅಷ್ಟು ಆದ್ಯತೆ ಅನ್ನೋದೇ ಇರಲಿಲ್ಲ. ಹಾಗಾಗಿ ಚಿಕ್ಕ ವಯಸ್ಸಲ್ಲೆಲ್ಲ ಎಲ್ಲ ಜೊತೆಯಲ್ಲಿ ಸೇರ್ಕೊಂಡು ಆಟ ಆಡೋದು, ಕುಂಟೆಬಿಲ್ಲೆ, ಚೌಕಾಬಾರ, ಕಣ್ಣಾಮುಚ್ಚಾಲೆ ಆಟ, ಅದು ಇದು ಅಂದ್ಕೊಂಡು ಎಷ್ಟು ಚೆನ್ನಾಗಿ ಕುಣಿತಾಯಿದ್ವು. ಚೆನ್ನಾಗಿತ್ತು ಆಗ ಒಂದು ಲೈಫ್ ಒಂಥರ. ಇದಕ್ಕಿದ್ದಂಗೆ ಇದನ್ನು ನೋಡ್ತಾ ಹಳೆ ನೆನಪೆಲ್ಲ ಆಗ್ತಾಯಿತ್ತು, ಎಷ್ಟು ಬೇಗ ದೊಡ್ಡವರಾಗ್ಬಿಡ್ತೀವಿ ಅಂತ. ಇನ್ನೆಲ್ಲ ಜೋಡಿಸಿ ಎಲ್ಲ ಇಟ್ಟೆ, ಬಟ್ ಆದರೂ ಇದೊಂಥರ ಕಲರ್ಫುಲ್ಲಾಗಿ ಕಾಣಿಸ್ತಾ ಇತ್ತು. ಹಾಗಾಗಿ ನಿಧಾನಕ್ಕೆ ಜೋಡಿಸ್ಕೊಂಡಿದ್ದೆ. ಇನ್ನು ಮಧ್ಯಾಹ್ನದ ಕೆಲಸಗಳೆಲ್ಲ ಮುಗ್ದಿತ್ತು. ಹೇಗಿದ್ರು ತರಕಾರಿ ಸಾಂಬಾರೆಲ್ಲ ಸ್ವಲ್ಪ ಮಾಡಿಟ್ಟಿದ್ದೆ ಅಲ್ವಾ, ಅದೇ ಆಗುತ್ತೆ ಅಂತ. ಇವತ್ತು ಕೆಲಸ ಮುಗ್ದಿದ್ದೆ ಅಂತೂ ಗೊತ್ತೇ ಆಗಲಿಲ್ಲ, ಬೇಗ ಕೆಲಸ ಮುಗೀತು. ಪೆನ್ಸಿಲೆಲ್ಲ ಎತ್ತಿ ಎಲ್ಲಾದರೂ ಫಸ್ಟು ಮುಚ್ಚಿಡಬೇಕಿಲ್ಲ ಅಂದರೆ ಏನು ಮಾಡ್ತಾಳೆ ಅಂದರೆ ನನ್ನ ಮಗಳು ತಗೊಂಡು ಮನೆಯಲ್ಲಿರೋ ಗೋಡೆಗೆಲ್ಲ ಕಲರಿಂಗ್ ಮಾಡ್ಕೊಬಂದ್ಬಿಡ್ತಾಳೆ. ಹಾಗಾಗಿ ಎಲ್ಲ ಎತ್ತಿ ಮೇಲಿಟ್ಬಿಡೋಣ ಅಂತ ತೆಗೆದಿಡ್ತಾ ಇದ್ದೀನಿ. ಏನಾದರೂ ಅವಳು ಎದ್ದು ನೋಡಿದರೆ ಅಂತೂ ಗಲಾಟೆ ಮಾಡಿಬಿಡ್ತಿದ್ಲು. ಹಾಗಾಗಿ ಫಸ್ಟು ಅವಳು ಹೇಳೋಕ್ಕಿಂತ ಮುಂಚೆನೇ ತೆಗೆದಿಡೋಣ ಅಂತ ಏನೇನಾದ್ರು ಪೆನ್ಸಿಲೆಲ್ಲ ಇತ್ತು ತೆಗ್ದು ಬಾಕ್ಸ್ಗೆಲ್ಲ ಹಾಕಿಡ್ತಾ ಇದ್ದೀನಿ. ಹೀಗೆ ಏನೂ ಕಾಣಿಸಂಗಿಲ್ಲ, ಕಾಣಿಸಿದ್ದೆಲ್ಲ ಬೇಕು ಮಕ್ಕಳಿಗೆ, ಕೊಡಲಿಲ್ಲ ಅಂದರೆ ಫುಲ್ ರಂಪಾಟ ಮಾಡಿಬಿಡ್ತಾರೆ. ಇಬ್ಬರು ಮಕ್ಕಳಿರೋ ಮನೆಗಳಲ್ಲಂತೂ ಕಿತಾಪತಿ ಜಾಸ್ತಿ. ಏನಂದರೆ ಅವ್ರು ಮುಟ್ಟಿದ್ದು ಇವ್ರು ಮುಟ್ಟಂಗಿಲ್ಲ, ಇವ್ರು ಮುಟ್ಟಿದ್ದು ಅವ್ರು ತಗೊಳ್ಳಂಗಿಲ್ಲ, ಆ ಥರ.
ಏನಂದರೆ ನೋಡಿದ್ದೆಲ್ಲ ಬೇಕು. ಈಗ ಅವ್ರಿಗೆ ಕೊಟ್ಟರೆ ಇವ್ರು ಜಗಳ ಮಾಡೋದು, ಇವ್ರಿಗೆ ಕೊಟ್ಟರೆ ಅವ್ರು ಜಗಳ ಮಾಡೋದು, ಆ ಥರ ಎಲ್ಲ ಕಿತಾಪತಿ ಮಾಡ್ಕೊಳ್ಳೋದು ಜಾಸ್ತಿ. ನೋಡಿ ಪೆನ್ಸಿಲೆಲ್ಲ ಎಷ್ಟಿದ್ವು, ಒಂದು 5-6 ಪೆನ್ಸಿಲ್ಗಳೆಲ್ಲ ಮುರಿದಿಟ್ಬಿಟ್ಟಿದ್ದಾಳೆ ಆಗಲೇ. ಇನ್ನು ಹಾಗೆ ಬಿಟ್ಬಿಟ್ರೆ ಅದು ಸ್ವಲ್ಪ ಸಾಫ್ಟ್ ಇದೆ, ಆ ಕಲ್ಲರ್ ಪೆನ್ಸಿಲೆಲ್ಲ ಇತ್ತಲ್ಲ, ಇನ್ನು ಬಾಯಿಗೆ ಹಾಕ್ಕೊಂಡು ಕಡಿದು ಬಿಡ್ತಾಳೆ ಅಂದ್ಬಿಟ್ಟು ಎಲ್ಲ ತೆಗ್ದು ಇಡ್ತಾಯಿದ್ದೀನಿ. ಇನ್ನು ಮಗ ನೋಡಿದ್ರೆ ನಿಜವಾಗ್ಲೂ ಪಕ್ಕ ಅವ್ರ ತಂಗಿಗೆ ಬೈತಾನೇನೋ, ಎಲ್ಲ ಮುರಿದಿಟ್ಟಿದ್ದಾಳೆ ನೋಡು ಮಮ್ಮಿ ಏನು ಮಾಡೋದು ಅಂತ. ಇನ್ನು ನಾನು ಬೈಯಕ್ಕೆ ಅವನು ಏನು ಹೇಳೋಕ್ಕೂ ಹೋಗಲ್ಲ. ಸೊ ಬಿಸಿಲು ಅಷ್ಟೇ ಚೆನ್ನಾಗಿ ಬಂದಿತ್ತು ನೋಡಿ. ನಮ್ಮ ಮನೆ ರೂಮಲ್ಲಿ ಕಿಟಕಿ ಒಳಗಡೆ ಎಲ್ಲ ಅಷ್ಟು ಚೆನ್ನಾಗಿ ರಿಫ್ಲೆಕ್ಟ್ ಆಗುತ್ತೆ ಬಿಸಿಲು. ಸೊ ಇವತ್ತಿನ ವ್ಲಾಗು ತುಂಬ ಸಿಂಪಲ್ ಆಗಿತ್ತು. ಐ ಹೋಪ್ ತಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕಮೆಂಟ್ ಬಾಕ್ಸ್ನ ಮುಖಾಂತರ ತಿಳಿಸಿ. ಹಾಗೂ ನನ್ನ ಈ ಒಂದು ಚಾನಲ್ನ ಯಾರು ಹೊಸ್ದಾಗಿ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್.